ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜಾನು ಲಾಗ್ಸ್. ನಾನು ಜಾನು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಅಂತ. ಎಲ್ಲಿ ಹೋಗ್ತಾ ಇದ್ದೀನಿ ರೆಡಿಯಾಗಿ ಬನ್ನಿ ಹೇಳ್ತೀನಿ. ಬುಧವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ಗೃಹ ಪ್ರವೇಶ ಇದೆ. ನಮ್ಮ ಅವ್ರದ್ದು ಸ್ವಂತ ಮಾವ ಅಲ್ಲ, ನಮ್ಮ ಅಮ್ಮವರ ಚಿಕ್ಕಮ್ಮನ ಮಗಂದು ಗೃಹ ಪ್ರವೇಶ ಇದೆ. ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಎಲ್ಲ. ಅವರು ನೆನ್ನೆನೇ ಬರೋಕ್ಕೆ ಹೇಳಿದರು. ನೆನ್ನೆ ಎಲ್ಲ ಹೋಮ ಎಲ್ಲ ಇರುತ್ತಲ್ವ, ನೆನ್ನೆನೇ ಬಾ ಅಂತ ಹೇಳಿದರು. ನಾನು ಹೋಗಲಿಲ್ಲ. ಇವತ್ತು ಹೋಗಿ ಬರೋದು. ಸ್ವಲ್ಪ ಬೇಗ ಹೋಗಿ ಬಂದುಬಿಡ್ತೀವಿ. ನಮ್ಮ ಮನೆಯವ್ರಿಗೆ ಬೇರೆ ಏನೋ ಕೆಲಸ ಇದೆ ಅಂತೆ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಟಿಫನ್ಗೆ. ಹಂಗೆ ಸಾಂಬಾರು ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ನಾನು ಫೇಸ್ ಮಾಸ್ಕ್ ಹಾಕ್ಕೊಬೇಕು, ಏರ್ ಕಲರ್ ಹಾಕ್ಕೊಬೇಕು. ಸ್ವಲ್ಪ ಎಲ್ಲ ಒಂದೊಂದು ಬ್ರೌನ್ ಏರ್ಸ್ ಆಗಿಬಿಟ್ಟಿದೆ, ಎಲ್ಲ ಏರ್ ಕಲರ್ ಎಲ್ಲ ಹಾಕ್ಕೊಬೇಕು. ಆವಾಗಲೇ 7:30 ಆಗಿದೆ. ನೋಡ್ಬೇಕು, ಇಷ್ಟೆಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಹೋಗಬೇಕು. ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಈಗ ಚಪಾತಿ ಹಾಕ್ತಾಯಿದ್ದೀನಿ. ನೋಡಿ, ಚಪಾತಿ ಹಾಕ್ತಾಯಿದ್ದೀನಿ. ಟೀ ಆಗಿದೆ. ಮನೇಲೆಲ್ಲ ಕೆಲಸ ಆಯಿತು. ಈಗ ಸ್ವಲ್ಪ ಫೇಸ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಈ ನಡುವೆ ಅಂತೂ ಫೇಸ್ಗೆ ಏನೂ ಹಾಕಿಲ್ಲ ನಾನು. ಮದುವೆ ಬೇರೆ ಇದೆ, ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಬೇರೆ ಇದೆ, ಹೋಗಬೇಕು. ನಾನು ಫಸ್ಟ್ ಟೈಮ್ ಈ ಥರ ಮಾಸ್ಕ್ ಹಾಕ್ತಾ ಇರೋದು. ಯಾವತ್ತೂ ಹಾಕಿಲ್ಲ. ಮನೇಲಿ ಏನಾದರೂ ಹೋಮ್ ರೆಮಿಡಿ ಮಾಡ್ಕೊಳ್ತಿದ್ದೆ. ನಿನ್ನೆ ಬ್ಯೂಟಿ ಸ್ಟೋರ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಎಲ್ಲ ತೊಗೊತಿದ್ರು. ನಾನು ಟ್ರೈ ಮಾಡೋಣ ಅಂತ ತೊಗೊಂಬಂದೆ. ನಾನು ಸ್ವಲ್ಪ ಮನೇಲಿ ಏನು ಕ್ರೀಮ್ಸ್ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾನು ತೊಗೊಂಬರೋಣ ಅಂತ ಅದಕ್ಕೋಸ್ಕರನೇ ಹೋಗಿದ್ದೆ. ಹಾಗೆ ಇದು ಮಾಸ್ಕು ಒಂದೇ ಒಂದು ತೊಗೊಂಬಂದೆ. ಟ್ರೈ ಮಾಡಿ ನೋಡೋಣ ಚೆನ್ನಾಗಿದೆಯೇನೋ ಅಂತ. ಚೆನ್ನಾಗಿತ್ತು. ನೆನೆ ಹಾಕ್ಕೊಂಡಿದ್ದೆ ಎಲ್ಲ ಚೆನ್ನಾಗಿತ್ತು. ನೆನ್ನೆ ನೋಡಿ ಈ ಕ್ರೀಮ್ ಎಲ್ಲ ತೊಗೊಂಬಂದೆ. ಫ್ರೆಂಡ್ಸ್, ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಫೌಂಡೇಶನ್ ಕ್ರೀಮ್ ಯಾವುದು ಏನೂ ಇರಲಿಲ್ಲ. ನಾನು ಈ ಚೀಟಿನೂ ಹಾಗೆ ಮಡಗಿದ್ದೀನಿ. ಯಾಕೆಂದರೆ ಆ ಸ್ಟೋರಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಅದಕ್ಕೆ ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಡಿಸ್ಕೌಂಟ್ ನೋಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದು ನೋಡಿ ಫೇಸ್ ಸಿರಮ್ಮು. ಲಾಸ್ಟ್ ಟೈಮು ನಾನು ಬೇರೆ ತೊಗೊತಾ ಇದ್ದಿದ್ದು ಇನ್ಸೆಟ್ದು. ಈ ಸಾರಿ ಸಿಗಲಿಲ್ಲ ಅಂತ ಇದು ಕೊಟ್ಟರು. ಇದು ಪ್ರೊಫೆಷ್ನಲ್ಲೇ ತೊಗೊಂಡೋಗಿ ಅಂತ ಕೊಟ್ಟಿದ್ದಾರೆ. ನೋಡಬೇಕು ಗಾರ್ನಿಯರ್ದು ಏನಾದರೂ ಹಾಕ್ಕೊಂಡೆ. ನೆನ್ನೆ ಇವತ್ತೆಲ್ಲ ಯೂಸ್ ಮಾಡಿದ್ದೀನಿ, ಚೆನ್ನಾಗೇ ಇತ್ತು. ಮತ್ತು ಇದು ಏರ್ ಸ್ವೆಟ್ಟಿಂಗ್, ಇದು ಮೇಕಪ್ ಫಿಕ್ಸರ್ ಇದು. ಮತ್ತು ಇದು ಫೌಂಡೇಶನ್ ಕ್ರೀಮ್ ತುಂಬಾ ಚೆನ್ನಾಗಿದೆ. ನಾನಂತೂ ನೋಡಿ, ನಾನು ಯಾವಾಗಲೂ ಮ್ಯಾಕ್ದೇ ಹಾಕ್ತಾಯಿದ್ದಿದ್ದು. ಹೌದು, ಇದು ಬೇಕು ಅಂತ ಹೇಳಿ ಬಂದಿದ್ದೆ. ಇದನ್ನು ಈ ಶೇಡ್ ನಂಬರ್ ಎಲ್ಲ ಕೊಟ್ಟು ಬಂದಿದ್ದೆ. ಇದು ಸಿಗಲೇ ಇಲ್ವಂತೆ. ನಾನು 1 ಮಂತ್ ಮೇಲೆ ಆಗಿತ್ತು ಇದು ಬೇಕು ಅಂತ ಹೇಳಿ. ತರಿಸ್ಕೊಡ್ತೀನಿ ಅಂತ ಫೋನ್ ನಂಬರ್ ಎಲ್ಲ ಈಸ್ಕೊಂಡಿದ್ರು ಬ್ಯೂಟಿ ಸ್ಟೋರವರು. ಅವರು ಇಲ್ಲ ಮ್ಯಾಮ್, ಸಿಗ್ತಾನೆ ಇಲ್ಲ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ, ಅದಕ್ಕೆ ಸಿಗ್ತಿಲ್ಲ ಅಂದರು. ನನಗಂತೂ ಇದು ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು. ನನಗೆ ಯಾವ ಥರ ಮೇಕಪ್ ಇರ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫಂಕ್ಷನಲ್ಲಿ ಕೇಳ್ತಿದ್ರು ಎಲ್ಲಿ ಮಾಡಿಸ್ಕೊಂಡೆ ಅಂತ. ನಾನು ಸ್ವಲ್ಪ ಬೇಸಿಕ್ ಕಲ್ತಿದ್ದೀನಲ್ವ, ಹಂಗಾಗಿ ಒಬ್ಬೊಬ್ರು ಅಂದ್ಕೊತಿದ್ರು ಅವಳು ಸ್ವಲ್ಪ ಕಲ್ತಿದ್ದಾಳಲ್ವ, ಅವಳೇ ಮಾಡ್ಕೊಂಡಿರ್ತಾಳೆ ಅಂತ. ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಿತ್ತು. ಇದಂತೂ ಸ್ಕಿನ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು. ಈ ಕ್ರೀಮ್ ಅಂತೂ ನನಗೆ ಸಿಗಲೇ ಇಲ್ಲ. ಈ ಸಾರಿ ಸಿಟಿ ಕಡೆ ಎಲ್ಲಾದರೂ ಹೋದಾಗ ನೋಡಬೇಕು ಸಿಗುತ್ತೇನೋ ಅಂತ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಫುಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಸ್ವಲ್ಪನೂ ಇಲ್ಲ. ಹಂಗಾಗಿ ಇದ್ರ ರಿಲೇಟೆಡ್ ಇದೇ ಪ್ರೊಫೆಷನಲ್ಲಿ ಈಗ ತುಂಬ ರನ್ನಿಂಗಲ್ಲಿದೆ ಅಂತ ತೊಗೊಂಡೋಗಿ ಅಂತ ಕೊಟ್ಟರು. ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆ. 2 ಟೈಮ್ ಯೂಸ್ ಮಾಡಿದ್ದೀನಿ ಇದನ್ನು. ತುಂಬಾ ಚೆನ್ನಾಗಿದೆ. ಇದೆಲ್ಲ ತೊಗೊಂಡು ನಿನ್ನೆ ಇಷ್ಟೆಲ್ಲ ತೊಗೊಂಡು ಬಂದೆ. ಸಿರಮ್ ಇದು ಫೌಂಡೇಶನ್, ಇದು ಫಿಕ್ಸರ್, ಇದು ಮೇಕಪ್ ಫಿಕ್ಸರ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಇದಂತೂ ಎಲ್ಲ ಅಷ್ಟೇ, ಎಲ್ಲ ಪ್ರಾಡಕ್ಟು ತುಂಬಾ ಚೆನ್ನಾಗಿತ್ತು. ಅದೇ ನಾವು ಇದನ್ನೆಲ್ಲ ಸ್ಕಿನ್ ಟೆಸ್ಟ್ ಮಾಡಿ ನೋಡ್ಕೊಬೇಕು. ಇದು ಪ್ಯಾಚ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ತೊಗೊಬೇಕು ಕ್ರೀಮ್ಸ್ ಎಲ್ಲ. ನಾನು ಹಾಗೆ ಎಲ್ಲ ಪ್ಯಾಚ್ ಟೆಸ್ಟ್ ಎಲ್ಲ ಮಾಡಿ ತೊಗೊಂಬಂದೆ. ಎಲ್ಲ ಕ್ರೀಮ್ಸು ಎಲ್ಲರಿಗೂ ಸೂಟ್ ಆಗೋಲ್ಲ, ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗೋಲ್ಲ. ನೋಡಿಕೊಂಡು ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್ ಆ ಥರ ಎಲ್ಲ ಇರುತ್ತಲ್ವ, ನೋಡಿಕೊಂಡು ತೊಗೊಬೇಕು. ನಾವಲ್ಲಿ ಟೆಸ್ಟ್ ಮಾಡಿದ್ರೆ ಅದು ಸ್ಕಿನ್ ಮೇಲೆ ಹಾಕಿ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ಗೆ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೋ ಇಲ್ವೋ ಅಂತ. ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಬ್ಬೊಬ್ರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಆ ಥರ ಟೆಸ್ಟ್ ಮಾಡಿ ತೊಗೊಂಬರ್ತೀನಿ. ನನಗಂತೂ ಎಲ್ಲ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನನ್ನ ಸ್ಕಿನ್ಗಂತೂ. ತುಂಬ ಸೂಟಬಲ್ ಆಯಿತು ನನ್ನ ಸ್ಕಿನ್ಗೆ. ಇದನ್ನೆಲ್ಲ ಹೋಗಿ ತೊಗೊಂಡು ಬಂದೆ.
ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಮನೆಯವರ ಕೈಲಿ ಒಂದು ಫೋಟೋ ತೆಗೀರಿ ಅಂತ ತೆಗೆಸ್ಕೊತಾ ಇದ್ದೀನಿ. ಈ ಸಾರಿ ಹಾಕ್ಕೊಂಡೋಗಿದ್ದೆ. ಇನ್ನು ಇವತ್ತು ನಿನ್ನೆ ಗೃಹ ಪ್ರವೇಶ, ಮತ್ತು ಇವತ್ತೊಂದು ಮದುವೆ ಇತ್ತು. ಬುಧವಾರ ಗೃಹ ಪ್ರವೇಶ, ಗುರುವಾರ ಮದುವೆ ಎಲ್ಲ ಇತ್ತು. ಮತ್ತು ಸ್ಯಾಟರ್ಡೇ ಮದುವೆ ಇದೆ, ಹೋಗಬೇಕು. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಕಾರಲ್ಲಿ ಹೋಗಲಿಲ್ಲ. ನಾನು ನಮ್ಮ ಮನೆಯವರು ಹೋದರೆ ಬೈಕಲ್ಲೇ ಹೋಗೋದು. ನಾವು 3 ಜನ ಹೋದರೆ ಮಾತ್ರ ನಾವು ಕಾರ್ ತೆಗೆಯೋದು. ಇಲ್ಲಾಂದರೆ ಕಾರಲ್ಲಿ ಹೋಗೋದಕ್ಕೆ ನನಗೆ ಇಷ್ಟ ಆಗಲ್ಲ, ಬೈಕಲ್ಲೇ ಹೋಗ್ತೀನಿ. ಬೈಕಲ್ಲಿ ಹೋದರೆ ಮೇಕಪ್ ಎಲ್ಲ ಹಾಳಾಗುತ್ತೆ ಅಂತ ಗೊತ್ತು. ಆದರೂ ನೋಡಿ ಈ ಥರ ಸ್ಕಾರ್ಫ್ ಕೊಟ್ಕೊಂಡು ಆ ಕೂದಲೆಲ್ಲ ಮುಂದಕ್ಕೆ ಹಾಕ್ಕೊಂಡು ಹೋಗ್ತೀನಿ ಸೇಫ್ಟಿಯಾಗಿ. ಆ ಕೂದಲೆಲ್ಲ ಕೆದರದೇ ಇರೋ ಥರ ನೋಡಿಕೊಂಡು ಹೋಗ್ತೀನಿ. ನನಗೆ ಬೈಕಲ್ಲಿ ಹೋದ್ರೇ ಇಷ್ಟ. ಹೋಗ್ತಾ ಇದ್ದೀವಿ. ಇನ್ನು ಎಲ್ಲಪ್ಪ ಫಂಕ್ಷನ್ ಅಂದರೆ ಫ್ರೆಂಡ್ಸ್, ನಂದಿ ಟೆಂಪಲ್, ನಂದಿ ಹಿಲ್ಸ್ ಗೊತ್ತಲ್ವ, ಅಲ್ಲಿ ನಂದಿಯಲ್ಲೇ ಅದು ನಂದಿ ಟೆಂಪಲ್ ಮುಂದೆನೇ ಹೋಗಬೇಕು. ಇನ್ನು ಸ್ವಲ್ಪ ಆ ಕಡೆಗೆ ಕಣಿವೆ ಬಸ್ಸು ಗೊತ್ತಿರುತ್ತಲ್ವ, ಆ ಸೈಡು ಹೋಗೋದು. ಮೇನ್ ರೋಡಲ್ಲೇ ಇದೆ ನಮ್ಮ ಅವ್ರ ಮನೆ. ದೊಡ್ಡಬಳ್ಳಾಪುರದಿಂದ 20 ಕಿಲೋಮೀಟರ್ ಆಗುತ್ತೆ. ಫ್ರೆಂಡ್ಸ್, ಅದು ನಂದಿ ಬೆಟ್ಟದ ರೋಡ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಆದರೆ ಆನ್ ಮಾಡದೆ ಸುಮ್ಮನೆ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ನೋಡಿದ್ರೆ ವಿಡಿಯೋನೇ ಆಗ್ತಿಲ್ಲ. ಫ್ರೆಂಡ್ಸ್, ಇವರು ನಮ್ಮ ರಿಲೇಟಿವ್ಸೇ, ನಮ್ಮ ಅಪ್ಪ ಕಡೆಯವರು. ಅದೇ ಊರಿನವರೇ. ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಪಾಪ ಫಂಕ್ಷನ್ಗೆಲ್ಲ ಹೇಳ್ಕೊತೀವಿ, ಆದರೆ ಮೀಟ್ ಆಗಿದ್ದು ತುಂಬ ದಿನ ಆದಮೇಲೆ ಮೀಟ್ ಆದಳು ಶ್ವೇತಾ ಮತ್ತು ಅವ್ರ ಯಜಮಾನ್ರು. ಅವಳು ಎಷ್ಟು ದಿನ ಆಯ್ತಕ್ಕ ನೋಡಿ ಅಂತ ಫೋಟೋ ಎಲ್ಲ ಒಂದು ತೆಗೆಸ್ಕೊಂಡು ಅವರೆಲ್ಲ ಮಾತಾಡಿಸ್ಕೊಂಡು. ಫ್ರೆಂಡ್ಸ್, ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಅಲ್ಲಿ ಒಂದು ಮಿರರ್ ಪಿಕ್ ತೊಗೊಂಡೆ. ಇದೆಲ್ಲ ಅದೇ ವಾಸ್ತು, ಅದರ ಇದೊಂದು ರೂಮು. ಆ ಕಡೆ ಕೆಳಗಡೆ ಬಾಡಿಗೆ. ಫ್ರೆಂಡ್ಸ್, ಮನೆ ಮಾತ್ರ ಆರಾಮಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಡಬಲ್ BHK. ಇದು ಬಾಡಿಗೆಗೆ ಮತ್ತು ಅವ್ರಿಗೆ ಓನ್ಗೆ ಎಲ್ಲ ಮಾಡಿದ್ದಾರೆ. ಪೂಜೆನೂ ಅಷ್ಟೇ ಎಲ್ಲ ಗ್ರ್ಯಾಂಡಾಗಿ ನೆನ್ನೆನೇ ಹೋಮ ಎಲ್ಲ ಆಗಿತ್ತು. ಇದು ಹಾಲಲ್ಲಿ ಪೂಜೆಗೆ, ಇದು ದೇವ್ರ ಮನೆ, ಲಕ್ಷ್ಮೀ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದೆಲ್ಲ ಕಿಚನಲ್ಲೂ ಎಲ್ಲ ಡೆಕೋರೇಟ್ ಮಾಡಿಸಿದ್ರು. ಇದಕ್ಕೆಲ್ಲ 9000 ಏನೋ ತೊಗೊಂಡ್ರಂತೆ ಅಡುಗೆ ಮನೆಯಲ್ಲಿ ಡೆಕೋರೇಟ್ ಮಾಡೋದಕ್ಕೆ. ಹೀಗೆಲ್ಲ ಎಲ್ಲ ಮಾಡ್ತಾರಲ್ವ, ಇದಕ್ಕೆಲ್ಲ 9000 ಅಂತಿದ್ರು. ಪರವಾಗಿಲ್ಲ, ಸ್ವಲ್ಪ ರೀಸನಬಲ್ ಪ್ರೈಸೇ ಅಂತ ಅನಿಸ್ತು. ನಮ್ಮ ಕಡೆ ಎಲ್ಲ ಇನ್ನೂ ಜಾಸ್ತಿ ತೊಗೊತಿದ್ರು, ಒಂದು 15,000 ಆ ಥರ ತೊಗೊತಾರೆ. ಇವರು ಯಾರೋ ಪಕ್ಕದೂರವರೆಲ್ಲ ಯಾವುದೋ ಹೇಳಿದ್ರು, ಆ ಊರಿಂದ ಬಂದು ಮಾಡೋದ್ರಂತೆ. ಟೋಟಲಾಗಿ ಮನೆಯೆಲ್ಲ ಸೂಪರಾಗಿದೆ ಫ್ರೆಂಡ್ಸ್. ತುಂಬಾ ಇಷ್ಟ ಆಯಿತು ನನಗಂತೂ. ತುಂಬ ರಾಯಲ್ ಆಗಿತ್ತು, ತುಂಬ ಒಂಥರ ಚೆನ್ನಾಗಿ ಕಾಣ್ತಿತ್ತು, ಸಖತ್ತಾಗಿತ್ತು ಎಲ್ಲನೂ. ನಾನು ಹಾಗೆ ಅಲ್ಲೊಂದೆರಡು ಪಿಕ್ ತೆಗೆಸ್ಕೊಂಡೆ. ಆ ಥರ ತೆಗೆಸ್ಕೊತಿದ್ರೆ ಎಲ್ಲರೂ ನೋಡ್ತಿರ್ತಾರೆ, ಅದಕ್ಕೆ ನನಗೊಂದು ಸ್ವಲ್ಪ ಶೈ ಅನಿಸ್ತಿರುತ್ತೆ. ಅದಕ್ಕೆ ಡೀಟೇಲಾಗಿ ವಿಡಿಯೋನು ಮಾಡಿಲ್ಲ. ಇನ್ನು ಯೂಟ್ಯೂಬ್ ಇರೋದು ಯಾರಿಗೂ ಗೊತ್ತಿಲ್ಲ, ಹೇಳಿಲ್ವಲ್ಲ, ಅದಕ್ಕೆ ಆ ಥರ. ಇವರು ನೋಡಿ ನಮ್ಮ ಮಾವ ಅಕ್ಕ ಇವರು. ನಾನು ಫೋಟೋ ತೆಗೆಸ್ಕೊಂಡಿದ್ದು ನಮ್ಮದು ಏನೂ ಇಲ್ಲ, ಅಲ್ಲಿ ಯಾರೂ ತೆಗೆಯೋರಿರಲಿಲ್ಲ. ನಮ್ಮ ಮಾವ ನೋಡಿ ನಾನು ವಿಡಿಯೋ ಮಾಡ್ತಿದ್ರೆ ನಾನು ಈ ಕಡೆನೇ ನೋಡ್ತಿದ್ರೆ, ಆ ಕಡೆ ಇರೋರು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಆ ಕಡೆ ಇರೋರು. ನಮ್ಮಮ್ಮ ಪಾಪ ಹುಷಾರಿಲ್ಲ, ಅವ್ರ ಸ್ಯಾರಿ ಎಲ್ಲ ಚೇಂಜ್ ಮಾಡಿ. ನಾನು ಅಂದೆ, ಏನಮ್ಮ ಇಂಥ ಸ್ಯಾರಿ ಹಾಕ್ಕೊಂಬಂದಿದ್ಯಾ ಅಂತ. ಅವ್ರಿಗೆ ಹುಷಾರಿಲ್ಲದೆ ಆಗ್ಬಿಟ್ಟಿತ್ತು. ಅವರು ಎಲ್ಲ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಪಾಪ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕೂತ್ಕೊಂಡಿದ್ರು. ಅಷ್ಟರಲ್ಲಿ ನಾವು ಹೋದ್ವಿ. ಹಾಗೆ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮ ಮನೆಯವರು ತೋರಿಸ್ಕೊಂಡು ಬಂದರು. ಇನ್ನು ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇದು ಸೆಕೆಂಡ್ ಫ್ಲೋರ್. ಅದು ಗ್ರೌಂಡ್ ಫ್ಲೋರಲ್ಲೂ ಎಲ್ಲ ರೆಂಟಿಗೆ. ಫಸ್ಟ್ ಫ್ಲೋರಲ್ಲಿ ಅವರು ಫ್ಯಾಮಿಲಿ ಮಾಡ್ಕೊಂಡಿದ್ದಾರೆ, ಮತ್ತು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರೆಲ್ಲ ರೆಂಟಿಗೆ ಮಾಡಿದ್ದಾರೆ. ಡಬಲ್ BHKನೂ ಇದೆ, ಸಿಂಗಲ್ಲು ಇದೆ. ನೋಡಿ, ಇದೆಲ್ಲ ಬಾಡಿಗೆ ಮನೆಗಳೇ. ಸಖತ್ತಾಗಿತ್ತು. ನಾನು ಹೇಳ್ತಿದ್ದೆ, ಈ ಬಾಡಿಗೆ ಮನೆಗಳೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ರೆಂಟ್ ಹೌಸೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಮನೆ ಇಷ್ಟು ಮಾತ್ರ ನಾವು ಮಾಡ್ಕೊಂಬಿಟ್ರೆ ಸಾಕು ಅಂತ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಸಖತ್ತಾಗಿತ್ತು. ಎಲ್ಲದಕ್ಕೂ ಟೈಮ್ ಬರಬೇಕಲ್ವ. ನಾವಂತೂ ನಮ್ಮ ಮನೆ ಅಂದ್ಕೊಂಡೇ ಇದ್ವಿ. ಇವರು ನಮ್ಮ ಅಮ್ಮನ ತಂಗಿ. ಇವರು ದೊಡ್ಡದಾಗಿ ಡಬಲ್ ಬೆಡ್ರೂಮ್ ಅಲ್ಲ, ಒಂಥರ ಮನೆ ಕಟ್ಟದೇ ಇರೋರಿಗೆ, ಯಾರಾದರೂ ಹೊಸ ಮನೆ ಕಟ್ಟಿದ್ರೆ ನೋಡೋ ಆಸೆ, ಯಾವ ಥರ ಕಟ್ಟಿದ್ದಾರೆ ಏನು. ನಾವು ಒಂಥರ ಇದೆಲ್ಲ ನೋಡಿಕೊಂಡ್ರೆ ನಾವು ಕಟ್ಟೋವಾಗ ಒಂಥರ ನಮಗೆಲ್ಲ ಐಡಿಯಾ ಬರುತ್ತೆ, ಯಾವ ಥರ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಎಲ್ಲ ಸ್ವಲ್ಪ ಐಡಿಯಾ ಬರುತ್ತಲ್ವ. ಅದಕ್ಕೆ ಎಲ್ಲಾದರೂ ಹೊಸ ಮನೆಗಳು ಕಟ್ಟಿರೋ ಹತ್ರೆಲ್ಲ ಈ ಥರ ನಾನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ.
ತುಂಬಾ ಚೆನ್ನಾಗಿತ್ತು ನೋಡಿ. ಆಚೆ ಈ ಥರ ಪಾರ್ಕಿಂಗ್ ಪೆಂಡಲ್ ಎಲ್ಲ ಮನೆ ಮುಂದೆನೇ ಹಾಕಿದ್ದಾರೆ. ಅದಕ್ಕೆ ಫುಲ್ ಹೌಸ್ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ವಿಡಿಯೋ ಮಾಡಿದ್ರೂ ಅದು ಪೆಂಡಲ್ ಎಲ್ಲ ಅಡ್ಡ ಬರ್ತಿತ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಎಲ್ಲ. ನಾನು ಮೇಲೆಯಿಂದ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ಗೃಹಪ್ರವೇಶ ಅಂದರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಲ್ವ, ಒಂದೇ ಸರಿ ಯಾರೂ ಬರಲ್ಲ, ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಯಾರೂ ಇರಲಿಲ್ಲ ಅಂತ ನಾನು ಸ್ವಲ್ಪ ಎಲ್ಲ ವಿಡಿಯೋ ಮಾಡಿಕೊಂಡೆ. ಜನ ಇದ್ದಿದ್ದ ಕಡೆ ಏನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ನಾನು. ಎಲ್ಲಿ ಜನ ಇರಲ್ವ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಷ್ಟೇ. ಅದೇ ಏನು ಹಿಂಗೆ ಮಾಡ್ತಾರೆ ಅಂತ ನೋಡ್ತಿರ್ತಾರೆ ಅಂತ ನಾನು ಮಾಡೋದಕ್ಕೆ ಹೋಗಲ್ಲ. ಇದೆಲ್ಲ ರೆಂಟ್ ಹೌಸೇ ಫ್ರೆಂಡ್ಸ್, ಇದೆಲ್ಲ ರೆಂಟ್ಗೆ ಅಂತೆ. ಚೆನ್ನಾಗಿತ್ತು, ಟೋಟಲಾಗಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಇನ್ನು ನಮ್ಮ ಮಾವವ್ರ ಮನೆ ಪಕ್ಕನೇ ನಮ್ಮ ಯಜಮಾನ್ರವರ ತಂಗಿ ಮನೆ ಇರೋದು, ನಮ್ಮ ನಾದಿನಿ ಮನೆ. ಅವ್ರ ಮನೆಗೂ ಹೋಗಿ ಬಂದ್ವಿ ನೋಡಿ. ಇಲ್ಲಿ ಈ ಕಡೆ ಇರೋದು ನಮ್ಮ ನಾದಿನಿನೇ. ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿರ್ತಾರಲ್ವ, ಎಲ್ಲರೂ ಹಂಗೆ ಮಾತಾಡಿಸ್ಕೊಂಡು ಅಲ್ಲಿ ಏನು ಕೂತ್ಕೊಂಡಿಲ್ಲ, ಏನೂ ಇಲ್ಲ ನೋಡಿ. ಇವರೇ ಅಲ್ಲೇನು ಕೂತ್ಕೊಂಡಿಲ್ಲ, ಏನೂ ಇಲ್ಲ, ಹಾಗೆ ಹೋಗಿದ್ದು, ಮಾತಾಡಿಸ್ಕೊಂಡಿದ್ದು, ಫೋಟೋ ತೆಗೆಸಿದ್ದು, ಊಟ ಮಾಡಿದ್ದು, ಮತ್ತು ಸಿಕ್ಕಿದವ್ರನ್ನೆಲ್ಲ ಹಂಗೆ ಮಾತಾಡಿಸ್ಕೊಂಡು ಹಾಗೆ ಬಂದಿದ್ದು, ಕೂತ್ಕೊಂಡಿದ್ದು, ಹಾಗೆ ರಿಲ್ಯಾಕ್ಸ್ ಆಗಿದ್ದು ಏನೂ ಇಲ್ಲ. ನಮ್ಮಮ್ಮನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ, ಅದಕ್ಕೆ. ಇದು ಮನೆ ಮುಂದೆ ನೋಡಿ, ಅಲ್ಲಿರೋದು ಎಲ್ಲ ರೆಂಟ್ ಹೌಸೇ. ಇದೆಲ್ಲ ಅವ್ರದ್ದೇ ಜಾಗ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಹೋಗೋವರೆಗೂ ಹೋದಾಗಿಂದು ಬರೋವರೆಗೂ ಸಿಗ್ತಾನೆ ಇರ್ತಾರೆ ರಿಲೇಟಿವ್ಸು, ಮಾತಾಡಿಸ್ಕೊಂಡು. ಇವ್ರು ನಮ್ಮ ಚಿಕ್ಕಮ್ಮ ಕಡೆ ಇರೋರು ಅಜ್ಜಿ, ಇವು ಎಲ್ಲ ಒಂದೇ ಸಾರಿ ನಮ್ಮ ಮನೆಯವರು, ನಮ್ಮ ನಾದಿನಿ ಎಲ್ಲ ಒಂದೇ ಸಾರಿ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ ನೋಡಿ. ರಂಗೋಲಿ ಈ ಥರ ಹಾಕಿದ್ರು. ಮತ್ತು ನಮ್ಮಮ್ಮ ನೋಡಿ ಲಾಸ್ಟಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಬರ್ತಾಯಿದ್ದಾರೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ. ಆಚೆಯಿಂದ ವಿಡಿಯೋ ಮಾಡಿದೆ, ಸರಿಯಾಗಿ ಕಾಣಲಿಲ್ಲ ನೋಡಿ. ಅದು ಹಿಂದೆ ತುಂಬ ಚೆನ್ನಾಗಿತ್ತು ಮನೆ. ಅಲ್ಲೆಲ್ಲ ಮುಗಿಸ್ಕೊಂಡು ಇದು ನೋಡಿ ನಮ್ಮ ನಾದಿನಿಯವ್ರ ಮನೆ ಇದು. ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ. ಅಲ್ಲಿ ಬಂದು ಕೂತ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಮ್ಮಮ್ಮ ನಮ್ಮ ಮನೆಯವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಲ್ವ, ಅದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಹೋಗಿ ಬಂದಿದ್ದು. ನಾನು ಅಲ್ಲಿಂದ ಏನು ವಿಡಿಯೋ ಮಾಡಲಿಲ್ಲ ನೋಡಿ. ನಂದಿ ಟೆಂಪಲ್ ಇದು. ನಂದಿ ಟೆಂಪಲ್ ಅಂದರೆ ಫೇಮಸ್ ಅಲ್ವಾ, ಆದರೂ ಪಕ್ಕನೇ ಹೋಗೋದು ಅವ್ರ ಮನೆಗೆ, ಅವ್ರ ಮನೆಗೆ ಅದ್ರ ಪಕ್ಕನೇ ಹೋಗೋದು. ಹಾಗೆ ವಿಡಿಯೋ ಮಾಡಿಕೊಂಡೆ. ಅದನ್ನು ಒಳಗಡೆ ಹೋಗಿಲ್ಲ, ಸುಮ್ಮನೆ ಬರ್ತಾ ರೋಡಲ್ಲೇ ವಿಡಿಯೋ ಮಾಡಿಕೊಂಡು ಬಂದೆ. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಇದು ಬೆರಕೆ ಸೊಪ್ಪು ಫ್ರೆಂಡ್ಸ್, ನಮ್ಮ ಹೊಲದಲ್ಲಿ ಸ್ವಲ್ಪ ಸೊಪ್ಪನ್ನು ತೊಗೊಂಬಂದಿದ್ದೆ. ನಾನು ಉಮ್ಮಕ್ಕೆ ಹೋಗಿ ಇದನ್ನೆಲ್ಲ ಕಿತ್ಕೊಂಬಂದಿದ್ವಿ. ಇದು ಸೊಪ್ಪಿನ ಸಾರು ಮುದ್ದೆ ಮಾಡೋಣ ಅಂತ ಎಲ್ಲ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ನನಗಂತೂ ಎಲ್ಲಾದರೂ ಹೋಗಿ ಬಂದರೆ ಒಂಥರ ಟಯರ್ಡ್ ಅನಿಸ್ತಿರುತ್ತೆ. ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಏನೋ ಅನಿಸಲ್ಲ. ಈ ಥರ ಎಲ್ಲಾದರೂ ಹೋಗಿ ಬಂದರೆ ಒಂಥರ ಟಯರ್ಡ್ ಅನಿಸ್ತಿರುತ್ತೆ. ಇವತ್ತು ಮುದ್ದೆನೇ ಮಾಡಬೇಕು, ಸೊಪ್ಪಿನ ಸಾರೇ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸೊಪ್ಪೆಲ್ಲ ಬಿಡಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ, ಸೊಪ್ಪಿನ ಸಾರು ಅಂದರೆ ಅದನ್ನು ಕ್ಲೀನ್ ಮಾಡೋದು, ಅದನ್ನು ವಾಶ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹಿಡಿಯುತ್ತೆ. ಬೆರಕೆ ಸೊಪ್ಪು ಅಂತಾರಲ್ಲ, ಅದು ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಇದು ಎಷ್ಟೊಂದು ಥರ ಸೊಪ್ಪಿದೆ ಗೊತ್ತಾ. ಇದೆ ಎಲ್ಲ ಇದ್ಯಾವುದಪ್ಪ, ಬಿ ಕಾಂಪ್ಲೆಕ್ಸು ಸೊಪ್ಪು ಅಂತ ಇದು ಉಮಾ ಹೇಳ್ತಿದ್ರು. ಆದರೆ ಒಂದೊಂದು ಸೊಪ್ಪಲ್ಲಿ ಒಂದೊಂದು ಇರುತ್ತೆ. ಎಲ್ಲ ಬೆರಕೆ ಸೊಪ್ಪು ತೊಗೊಂಬಂದರೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಸೊಪ್ಪೆಲ್ಲ ತೊಗೊಂಬಂದು ಇವತ್ತು ಸೊಪ್ಪಿನ ಸಾರನ್ನು ಮಾಡಬೇಕು. ಯಾವಾಗಲಾದರೂ ಇನ್ನಂತೂ ಈಗ ನಮ್ಮ ಹೊಲದಲ್ಲಿ ಬೇಜಾನ್ ಸೊಪ್ಪು ಸಿಗುತ್ತೆ. ಹಣ್ಣೆ ಸೊಪ್ಪು ಅದು ಇದು ಎಲ್ಲ ಬೇಜಾನ್ ಸಿಗುತ್ತೆ. ನಾವು ಇನ್ಮೇಲೆ ಸೊಪ್ಪು ಕೊಂಡಂಗೆ ಇರಲ್ಲ. ಅಂದರೆ ಹೊಲ ಎಲ್ಲ ಬಿತ್ತಿ ಹೊಲ ಬಂದಮೇಲೆ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ರಕ್ಷಾಗೆ ಈ ಥರ ಮಸ್ಸೊಪ್ಪು ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ. ಮಸ್ಸೊಪ್ಪು ಮಾಡಮ್ಮ ಅಂತಾಳೆ.
ಬೇಯಿಸಿದೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನುಣ್ಣಗೆ ಇದು ಮಾಡಿಬಿಟ್ಟು ಒಗ್ಗರಣೆ ಮಾಡೋದು ಅಷ್ಟೇ, ತುಂಬಾ ಸಿಂಪಲ್ಲಾಗಿ. ಹಾಗೆ ಇನ್ನೇನು ಮಾಡಲಿಲ್ಲ, ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಮೊಟ್ಟೆ ತರಿಸಿ ಬೇಯಿಸ್ತಾ ಇದ್ದೀನಿ ಸೊಪ್ಪಿನ ಸಾರು ಜೊತೆ. ಇನ್ನೇನು ಮಾಡಲಿಲ್ಲ. ನನಗಂತೂ ತಲೆ ನೋವ್ತಿದೆ, ತಲೆ ನೋವಿಸ್ಕೊಂಡೇ ಅಡುಗೆನ ಮಾಡ್ತಾಯಿದ್ದೀನಿ. ಮುದ್ದೆನೂ ಆಯಿತು, ಹಾಗೆ ಬೆಳಗ್ಗೆ ಇನ್ನೂ 2 ಚಪಾತಿ ಇದ್ದು, ಅದು ಬಿಸಿ ಆಗಲಿ ಅಂತ ಹಾಟ್ ಬಾಕ್ಸ್ಗೆ ಇಡ್ತಾಯಿದ್ದೀನಿ. ಬಿಸಿ ಆಗಲಿ ಅಂತ, ತಿನ್ನೋರು ಬೇಕಿದೆ ತಿನ್ಕೊಳ್ಳೆ ಅಂತ. ಹಾಗೆ ಸ್ವಲ್ಪ ರೈಸು ಇದೆ ನೋಡಿ, ಸಾಂಬಾರು ರೆಡಿ ಆಯಿತು. ಬೇಳೆ ಎಲ್ಲ ಹಾಕಿದ್ದೀನಿ, ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಟ್ರೆ ರೆಡಿ ಆಗುತ್ತೆ. ಮತ್ತು ಒಗ್ಗರಣೆಗೆ ಇಡ್ತಾಯಿದ್ದೀನಿ, ಸೊಪ್ಪಿನ ಸಾರಿಗೆ ಒಗ್ಗರಣೆ ಮಾಡೋಣ ಅಂತ. ಏನೋ ಒಗ್ಗರಣೆಗೂ ಅಷ್ಟೇ ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟೇ ಹಾಕಿ ಒಗ್ಗರಣೆ ಮಾಡಿದ್ದು, ಬೇರೆ ಏನೂ ಹಾಕಿಲ್ಲ. ಯಾಕೆಂದರೆ ತುಂಬ ತಲೆನೋವ್ತಿತ್ತು ಫ್ರೆಂಡ್ಸ್, ಅದಕ್ಕೆ ಆಗಲೇ ಇಲ್ಲ, ಮಾಡೋದಕ್ಕಾಗಲೇ ಇಲ್ಲ. ಎಲ್ಲ ನೀಟಾಗಿ ಯಾವುದೋ ಒಂಚೂರು ಅಡುಗೆ ಅಂತ ಮಾಡಿದ್ರೆ ಸಾಕು ಅಂತ. ನಾನು ಇಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಹಳೇ ಬಾಣಲಿ ಇಟ್ಟಿದ್ದೀನಲ್ವ, ಅದಕ್ಕೆ ಇದೇ ಬಾಣಲಿ ಎಲ್ಲ ಹಳೇದು ಅಂತ ಬಿಸಾಡೋದು ಬೇಡ. ನಾನಂತೂ ಏನೂ ಬೇಗ ಬಿಸಾಡಲ್ಲ, ತುಂಬ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತ್ರ ನಾನು ಬಿಸಾಡ್ತೀನಿ ಅಷ್ಟೇ. ಇನ್ನು ಸ್ವಲ್ಪ ಹಳೇದಾಯಿತು ಅಂತ ನಾನೇನು ಬಿಸಾಡಲ್ಲ, ತುಂಬ ಹಳೇದಾಗೋವರೆಗೂ ನಾನು ಅದನ್ನು ಯೂಸ್ ಮಾಡ್ತಾನೇ ಇರ್ತೀನಿ. ಒಬ್ಬರು ಅಂದ್ಕೊಂಬೋದಲ್ಲಪ್ಪ, ಏನಪ್ಪ ಇಷ್ಟೊಂದು ಹಳೇ ಬಾಣಲಿ ಅಂತ. ಅದಕ್ಕೆ ಇನ್ನೂ ಇದೆ, ಹೊಸದು ಇರುತ್ತೆ, ಹಳೇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಹೊಸದಿದೆ ಅಂತ ಹಳೇದನ್ನು ಬಿಸಾಡಲ್ಲ ನಾನು. ಯಾವುದೇ ಆಗ್ಬೋದು, ಅದು ಹಾಳಾಗೋವರೆಗೂ ಅದನ್ನು ಯೂಸ್ ಮಾಡ್ತೀನಿ. ನೋಡಿ ಒಗ್ಗರಣೆ ಆಯಿತು. ಇನ್ನು ಫ್ರೆಂಡ್ಸ್ ಊಟ ಮಾಡಿ ಮಲ್ಗೋದಷ್ಟೇ. ನನಗಂತೂ ತುಂಬಾ ತಲೆನೋವ್ತಿತ್ತು. ಎಲ್ಲಾದರೂ ಹೋಗಿ ಬಂದರೆ ಅಷ್ಟೇ ನಂಗೆ ತಲೆನೋವು ಇಟ್ಕೊಂಬಿಡುತ್ತೆ. ಎಲ್ಲಾದರೂ ಹೋಗಿ ಬರಲಿ, ಒಂದು 10 ಕಿಲೋಮೀಟರ್ ಹೋಗಿ ಬರಲಿ ತಲೆನೋವು ಬಂದುಬಿಡುತ್ತೆ. ಸ್ಟವೆಲ್ಲ ಗಲೀಜಾಗಿಬಿಟ್ಟಿದೆ. ಬೆಳಗ್ಗೆನೂ ಕ್ಲೀನ್ ಮಾಡಲಿಲ್ಲ, ರಾತ್ರಿನೂ ಒರೆಸಿಲ್ಲ. ಅದಕ್ಕೆ ಇನ್ನು ಅಡುಗೆ ಮಾಡಿ ಇವತ್ತಂತೂ ಆಗಲ್ಲ, ಬೆಳಗ್ಗೆ ಒರೆಸ್ಕೊತೀನಿ. ಇನ್ನು ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಬುಧವಾರದ ವ್ಲಾಗ್. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ, ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.